ನಮಸ್ಕಾರ ವೀಕ್ಷಕರೇ. ಇಡಿ ಸಂಕಷ್ಟಕ್ಕೆ ಗುರಿಯಾಗಿರೋ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸದ್ಯ ತನಿಖೆಯಿಂದ ಪಾರಾಗೋದು ಹೇಗೆ ಅನ್ನೋದನ್ನ ಯೋಚಿಸ್ತಾ ಇರ್ತಾರೆ. ಆಸ್ತಿಯನ್ನ ಉಳಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ಯೋಚಿಸ್ತಾ ಇರ್ತಾರೆ ಅಂತ ಭಾರತೀಯರು ಅಂದ್ಕೊಂಡಿದ್ರೆ ಅವೆಲ್ಲ ಸುಳ್ಳು. ನಾನು ಆರಾಮಾಗಿದ್ದೇನೆ ಅಂತ ಹೇಳೋ ಪ್ರಯತ್ನವನ್ನ ರಾಹುಲ್ ಮಾಡಿದ್ದಾರೆ. ಮತ್ತೆ ವಿದೇಶಿ ನೆಲದಲ್ಲಿ ನಿಂತು ಭಾರತದ ವಿರುದ್ಧ, ಇಲ್ಲಿನ ಚುನಾವಣಾ ಪ್ರಕ್ರಿಯೆ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಆಧಾರವಿಲ್ಲದೆ ರಾಹುಲ್ ಸುಳ್ಳುಗಳನ್ನ ಹೇಳ್ತಾ ಹೋಗಿದ್ದು ಮತ್ತೆ ಭಾರತೀಯರ ಕೆಂಗಣಿಗೆ ಗುರಿಯಾಗಿದ್ದಾರೆ. ಇನ್ನೊಂದೆಡೆ ರಾಹುಲ್ ಪರ್ಮನೆಂಟ್ ಆಗಿ ಭಾರತದಿಂದ ಗಂಟು ಮೂಟೆ ಕಟ್ಟೋ ಬಗ್ಗೆ ಸುಬ್ರಮಣಿಯನ್ ಸ್ವಾಮಿ ಸಿಗ್ನಲ್ ಕೊಟ್ಟಿದ್ದಾರೆ. ಇತ ಬಿಜೆಪಿ ನಾಯಕ ನಿಶಿಕಾಂತ್ ದುಬೆ ಸುಪ್ರೀಂ ಕೋರ್ಟ್ ಬಗ್ಗೆ ಪ್ರಶ್ನೆ ಮಾಡಿದ್ದನ್ನ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಅಸ್ತ್ರ ಮಾಡ್ಕೊಂಡಿವೆ. ಸುಪ್ರೀಂ ಕೋರ್ಟ್ ಅಂದ್ರೆ ಅದು ದೇವರ ಸಮಾನ, ಅದನ್ನ ಎಲ್ಲರೂ ಒಪ್ಕೊಳ್ಳಲೇಬೇಕು ಅಂತ ವಿಪಕ್ಷ ನಾಯಕರು ಹೇಳ್ತಾ ಇದ್ರೆ, ಈ ಹಿಂದೆ ಅವರು ಮಾಡಿದ್ದ ಕೆಲಸಗಳನ್ನೆಲ್ಲ ಬಿಜೆಪಿ ನಾಯಕರು ಮುನ್ನೆಲೆಗೆ ತರ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಹುಲ್ ಗಾಂಧಿ ಇಷ್ಟೆಲ್ಲ ಮಾಡ್ತಾ ಇದ್ರು, ಮೋದಿ ಸರ್ಕಾರ ಯಾಕೆ ಸರಿಯಾದ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅನ್ನೋ $1 ಮಿಲಿಯನ್ ಪ್ರಶ್ನೆಗಳು ಜನರಲ್ಲಿವೆ. ಅದಕ್ಕೆ ನಿಖರ ಉತ್ತರ ಗೊತ್ತಿಲ್ಲದೆ ಇದ್ರೂ ಒಂದಷ್ಟು ಊಹೆಗಳು ಕೂಡ ಜನರಲ್ಲಿದೆ. ಕೆಲವರು ರಾಹುಲ್ ಬಿಜೆಪಿ ಪಾಲಿಗೆ ಚಿನ್ನದ ಕೋಳಿ ಇದ್ದಂಗೆ, ರಾಹುಲ್ ಮಾಡೋ ಕೆಲಸಗಳಿಂದ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗ್ತಾ ಇದೆ, ರಾಹುಲ್ ನೇತೃತ್ವ ಇರೋ ತನಕ ಕೇಂದ್ರದಲ್ಲಿ ಬಿಜೆಪಿಯನ್ನ ಅಲುಗಾಡಿಸೋದಕ್ಕೆ ಯಾರ ಕೈಲೂ ಆಗೋದಿಲ್ಲ, ಆದ್ರಿಂದ ರಾಹುಲ್ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳೋದೇನಂದ್ರೆ, ಗಾಂಧಿ ಫ್ಯಾಮಿಲಿ ಬಳಿ ಬಿಜೆಪಿಯನ್ನ ನಡುಗಿಸೋ ಯಾವುದೋ ಒಂದು ಅಸ್ತ್ರ ಇದೆ, ಆ ಕಾರಣಕ್ಕೆ ಅವರ ಮೇಲೆ ಕೇಂದ್ರ ಸರ್ಕಾರಕ್ಕೆ ಸಾಫ್ಟ್ ಕಾರ್ನರ್ ಇದೆ ಅಂತ. ಈ ರೀತಿ ಸಾಕಷ್ಟು ರೂಮರ್ಗಳಿವೆ. ಆದ್ರೆ ವಾಸ್ತವ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈಗ ವಿಷಯ ಏನಂದ್ರೆ, ಭಾರತೀಯರು ಎಷ್ಟು ಸಲ ಕ್ಯಾಕರಿಸಿ ಹೋಗಿದ್ರು ಮತ್ತೆ ವಿದೇಶಿ ನೆಲದಲ್ಲಿ ನಿಂತು ರಾಹುಲ್ ಭಾರತದ ಬಗ್ಗೆ ನಾಲಿಗೆ ಹರಿಬಿಟ್ಟು ಸುದ್ದಿ ಆಗ್ತಾ ಇದ್ದಾರೆ. ಅಮೆರಿಕ ಪ್ರವಾಸದಲ್ಲಿರೋ ರಾಹುಲ್ ಭಾರತದಲ್ಲಿ ಮೋದಿ ಸರ್ಕಾರದ ಜೊತೆಗೆ ಎಲೆಕ್ಷನ್ ಕಮಿಷನ್ ಕಾಂಪ್ರಮೈಸ್ ಆಗಿದೆ, ಮಹಾರಾಷ್ಟ್ರದಲ್ಲಿ ಬಿಜೆಪಿಗಿಂತ ನಮಗೆ ಜಾಸ್ತಿ ವೋಟ್ ಬಂದಿತ್ತು, ಆದ್ರೂ ಕೂಡ ನಾವು ಸೋತಿದ್ದೀವಿ, ವೋಟಿಂಗ್ ದಿನ ಎಲೆಕ್ಷನ್ ಕಮಿಷನ್ 5:30ಕ್ಕೆ ಒಂದು ಡೇಟಾ ಹೊರಬಿಟ್ಟಿತ್ತು, ಆದ್ರೆ 7:30ಕ್ಕೆ ಬಿಟ್ಟ ಡೇಟಾ ಕಂಡು ನಾವು ಬೆಚ್ಚಿ ಬಿದ್ವಿ, ಯಾಕಂದ್ರೆ 65 ಲಕ್ಷ ಜನರು ಈ 2 ಗಂಟೆ ಗ್ಯಾಪ್ ನಲ್ಲಿ ವೋಟ್ ಹಾಕಿದ್ದಾರೆ, ಇದು ಹೇಗೆ ತಾನೇ ಸಾಧ್ಯವಾಗುತ್ತೆ, ಇದರಿಂದ ಎಲೆಕ್ಷನ್ ಕಮಿಷನ್ ಬಿಜೆಪಿ ಜೊತೆಗೆ ಕೈ ಜೋಡಿಸಿರೋದು ಕನ್ಫರ್ಮ್ ಆಗ್ತಾ ಇದೆ ಅಂತ ರಾಹುಲ್ ಆರೋಪಿಸಿದ್ದಾರೆ. ಇಂಥ ಮತಿಗೇಡಿ ಹೇಳಿಕೆ ಕೊಟ್ಟ ರಾಹುಲ್ಗೆ ವಿದ್ಯಾವಂತ ಭಾರತೀಯರು ತಿರುಗೇಟು ಕೊಡ್ತಾ ಇದ್ದಾರೆ. ಪಾಯಿಂಟ್ ಟು ಪಾಯಿಂಟ್ ರಾಹುಲ್ ಮಾತುಗಳು ಮೀನಿಂಗ್ಲೆಸ್ ಅನ್ನೋದನ್ನ ವಿವರಿಸ್ತಾ ಹೋಗಿದ್ದಾರೆ. ಮೊದಲಿಗೆ ಬಿಜೆಪಿಗಿಂತ ಜಾಸ್ತಿ ವೋಟ್ ನಮಗೆ ಬಂದಿತ್ತು ಅನ್ನೋ ರಾಹುಲ್ ಸ್ಟೇಟ್ಮೆಂಟ್ಗೆ ಪ್ರತಿಕ್ರಿಯಿಸ್ತಾ ಇರೋ ಜನರು, ರಿಸಲ್ಟ್ ಬಂದ ಮೇಲೆ ತಾನೇ ಯಾರಿಗೆ ಎಷ್ಟು ವೋಟ್ ಬಿದ್ದಿದೆ ಅನ್ನೋದು ಗೊತ್ತಾಗೋದು, ಮುಂಚೆಯೇ ಪ್ರೆಡಿಕ್ಟ್ ಮಾಡೋದಕ್ಕೆ ಹೇಗೆ ಸಾಧ್ಯ, ವೋಟಿಂಗ್ ಸೆಂಟರ್ ನಲ್ಲಿ ಯಾರನ್ನಾದ್ರೂ ಅಡ್ಜಸ್ಟ್ ಮಾಡ್ಕೊಂಡಿದ್ರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಸಮೀಕ್ಷೆಯನ್ನ ಆಧಾರವಾಗಿ ಇಟ್ಕೊಂಡು ಹೇಳ್ತೀರಿ ಅಂದ್ರೆ, ಸಮೀಕ್ಷೆಗಳಲ್ಲೂ ಬಿಜೆಪಿ ಗೆಲುವು ನಿಶ್ಚಿತ ಅನ್ನೋದನ್ನ ಹೇಳಿದ್ರು. ಎಲೆಕ್ಷನ್ ಹೊತ್ತಲ್ಲಿ ನಡೆದಿದ್ದ ಎಲ್ಲಾ ಜನಾಭಿಪ್ರಾಯಗಳಲ್ಲೂ ಮಹಾಯುತಿಗೆ ಬೆಂಬಲ ಅನ್ನೋದನ್ನ ಹೇಳಿದ್ರು. ಹಿಂದೂಗಳು ಒಂದಾಗಿದ್ರಿಂದಲೇ ಮಹಾರಾಷ್ಟ್ರದಲ್ಲಿ ದೊಡ್ಡ ದಿಗ್ವಿಜಯ ಸಿಕ್ಕಿದ್ದು ಅನ್ನೋದು ಕೂಡ ಪ್ರೂವ್ ಆಗಿದೆ. ಇಷ್ಟಾದ್ರೂ ನಿಮಗೆ ಜಾಸ್ತಿ ವೋಟ್ ಬಂದಿತ್ತು ಅನ್ನೋದನ್ನ ಹೇಗೆ ಕ್ಲೈಮ್ ಮಾಡ್ತೀರಿ? ಇದು ಅಪ್ಪಟ ಸುಳ್ಳಲ್ಲದೆ ಇನ್ನೇನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲದೆ 2 ಗಂಟೆಯಲ್ಲಿ 65 ಲಕ್ಷ ಜನ ವೋಟ್ ಹಾಕಿದ್ದಾರೆ ಅನ್ನೋ ಆರೋಪಕ್ಕೂ ಕೂಡ ಜನರು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಇವತ್ತು ಭಾರತದ ಯಾವ ಮೂಲೆಯಲ್ಲಿ ಎಲೆಕ್ಷನ್ ನಡೆದ್ರೂ ಕೆಲವೊಂದು ಕಾಮನ್ ಫ್ಯಾಕ್ಟರ್ಗಳಿರುತ್ತವೆ. ಅದೇನಂದ್ರೆ, ಆರಂಭದಲ್ಲಿ ವೋಟಿಂಗ್ ಸ್ವಲ್ಪ ಸ್ಲೋ ಇರುತ್ತೆ, ಮಧ್ಯಾಹ್ನದ ತನಕ ಎವರೇಜ್ ವೋಟಿಂಗ್ ಆಗುತ್ತೆ, ಸಾಯಂಕಾಲದ ಬಳಿಕ ವೋಟಿಂಗ್ ಟೈಮ್ ಮುಗಿಯೋ ಹೊತ್ತಲ್ಲಿ ಹೆಚ್ಚಿನ ಜನರು ಬಂದು ವೋಟ್ ಹಾಕ್ತಾರೆ ಅನ್ನೋದು. ಸಣ್ಣ ಪುಟ್ಟ ಚುನಾವಣೆಗಳಿಂದ ಹಿಡಿದು ಎಲ್ಲಾ ಮತದಾನಗಳು ಕೂಡ ಹೀಗೆ ನಡೆಯೋದು. ಯಾಕಂದ್ರೆ ಬಹುತೇಕರು ತಮ್ಮ ಕೆಲಸ ಮುಗಿಸಿ ಬಂದು ವೋಟ್ ಮಾಡ್ತಾರೆ. ಹಾಗೆ ಕಾರ್ಯಕರ್ತರು ಮನೆ ಮನೆಗೆ ತಲುಪಿ ಕೊನೆ ಗಳಿಗೆಯಲ್ಲಿ ವೋಟ್ ಹಾಕದೇ ಇರುವವರನ್ನ ಕರೆತಂದು ವೋಟ್ ಹಾಕಿಸ್ತಾರೆ. ಹೀಗೆ ಹಲವು ಆಯಾಮಗಳಲ್ಲಿ ಕೊನೆ ಗಳಿಗೆಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಏರಿಕೆಯಾಗೋದು ಕಾಮನ್. ಸಾಮಾನ್ಯರಿಗೂ ಗೊತ್ತಿರೋ ಈ ವಿಚಾರವನ್ನ ಗೋಲ್ಮಾಲ್ ಅಂತ ಬಿಂಬಿಸ್ತಾ ಇರೋ ಯತ್ನಕ್ಕೆ ಜನರು ಉಗೀತಾ ಇದ್ದಾರೆ. ಅಂದಹಾಗೆ 65 ಲಕ್ಷ ವೋಟ್ ದೊಡ್ಡ ಸಂಖ್ಯೆ ಇರಬಹುದು, ಆದ್ರೆ ಅದೆಲ್ಲವೂ ಒಂದೇ ಬೂತ್ ಅಥವಾ ಒಂದೇ ಜಿಲ್ಲೆಯಲ್ಲಿ ಬಿದ್ದಿರೋ ವೋಟ್ಗಳಲ್ಲ, ಎಂಟೈರ್ ಮಹಾರಾಷ್ಟ್ರದಲ್ಲಿ ಬಿದ್ದಿರೋ ವೋಟ್ಗಳು. ಇಷ್ಟು ಕಾಮನ್ ಸೆನ್ಸ್ ನಿಮಗೆ ಇಲ್ವಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಎಲೆಕ್ಷನ್ ಕಮಿಷನ್ ಬಿಜೆಪಿ ಜೊತೆಗೆ ಕಾಂಪ್ರಮೈಸ್ ಆಗಿದೆ ಅನ್ನೋದಕ್ಕೂ ಕೂಡ ಜನರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪ್ರತಿ ಬಾರಿ ಎಲೆಕ್ಷನ್ ಸೋತಾಗ್ಲೂ ಇವಿಎಂ ಬಗ್ಗೆ ದೂರೋದು, ಎಲೆಕ್ಷನ್ ಕಮಿಷನ್ ವಿರುದ್ಧ ಆರೋಪಿಸೋದನ್ನ ನೋಡಿ ಜನರು ರೋಸಿ ಹೋಗಿದ್ದಾರೆ. ಒಂದು ವೇಳೆ ಇವಿಎಂ ಸರಿ ಇಲ್ಲ ಅಂದ್ರೆ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಹೇಗೆ ಅನ್ನೋ ಪ್ರಶ್ನೆಗೆ ಖರ್ಗೆ ಬಳಿಯೂ ಉತ್ತರವಿಲ್ಲ, ರಾಹುಲ್ ಗಾಂಧಿ ಕೂಡ ಉತ್ತರಿಸೋದಿಲ್ಲ. ಈಗಾಗಲೇ ಕೋರ್ಟ್ ಹಲವು ಸಲ ಇದೇ ವಿಚಾರವಾಗಿ ಕಾಂಗ್ರೆಸ್ಗೆ ಕ್ಲಾಸ್ ತೆಗೆದುಕೊಂಡಿದೆ. ಅಲ್ಲದೆ ಎಲೆಕ್ಷನ್ ಕಮಿಷನ್ ಕೂಡ ಮನುಷ್ಯರಿಗೆ ಅರ್ಥವಾಗೋ ಭಾಷೆಯಲ್ಲಿ ಎಲ್ಲಾ ರೀತಿಯಲ್ಲೂ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಇಷ್ಟಾದ್ಮೇಲೂ ಮತ್ತೆ ಅದೇ ಆರೋಪವನ್ನ ಮಾಡ್ತಾ ಹೋಗ್ತಾರೆ ಅಂದ್ರೆ ಇದು ಪಕ್ಕಾ ಹಳೆಯ ಟ್ಯಾಕ್ಟಿಕ್ಸ್ ಅಂತ ಜನರು ಚರ್ಚೆ ಮಾಡ್ತಾ ಇದ್ದಾರೆ.
ಅದೇನಂದ್ರೆ ಸುಳ್ಳೇ ಆಗಿದ್ರು ಅದನ್ನ ಪದೇ ಪದೇ ಹೇಳೋ ಮೂಲಕ ಜನರ ತಲೆಯಲ್ಲಿ ಅದನ್ನೇ ಫಿಕ್ಸ್ ಮಾಡೋ ಯತ್ನ. ಈ ಹಿಂದೆ ನೋಟ್ ಬ್ಯಾನ್ ಅಂದ್ರು, ಯಾರು ಯಾವ ಮಾತು ಹೇಳಿದ್ರು ರಾಹುಲ್ ನೋಟ್ ಬ್ಯಾನ್ ಅನ್ನೋದನ್ನ ಕಂಟಿನ್ಯೂ ಮಾಡಿದ್ರು. ಇದರಿಂದ ಒಂದಷ್ಟು ಜನರ ತಲೆಯಲ್ಲಿ ಅದು ಫಿಕ್ಸ್ ಆಯಿತು. ಮುಂದಿನ ಎಲೆಕ್ಷನ್ ವೇಳೆ ಚೌಕಿದಾರ್ ಚೋರ್ ಹೇ ಅಂದ್ರು, ಯಾರು ಎಷ್ಟೇ ಬೈದ್ರು ಅದನ್ನೇ ಹೇಳಿದ್ರು. ಒಂದಷ್ಟು ಜನರ ಬಾಯಲ್ಲಿ ಅದು ಫಿಕ್ಸ್ ಆಯಿತು. ಆದ್ರೆ ಕೋರ್ಟ್ ಆದೇಶಕ್ಕೆ ದಂಡ ತೆರಬೇಕಾಯಿತು. ಇತ್ತೀಚೆಗೆ ಕೈಯಲ್ಲಿ ಸಂವಿಧಾನ ಪುಸ್ತಕ ಪ್ರದರ್ಶನ ಮಾಡೋ ಟ್ರಿಕ್ ನಡೀತಾ ಇದೆ. ಹೋದಲ್ಲಿ ಬಂದಲ್ಲಿ ಸಂವಿಧಾನ ಪುಸ್ತಕ ತೋರಿಸಿ ರಾಹುಲ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಂತ ನೆನಪಾಗಿಸೋ ಹಾಗೆ ಮಾಡೋದು. ಇದ್ಯಾವುದು ಕೂಡ ವರ್ಕ್ ಆಗ್ತಾ ಇಲ್ಲ ಅಂತ ಗೊತ್ತಾದ ತಕ್ಷಣ ಈಗ ವಿದೇಶಕ್ಕೆ ಹೋಗಿ ಮತ್ತೆ ಅದೇ EVM ಎಲೆಕ್ಷನ್ ವಿಚಾರವನ್ನ ಹೇಳ್ತಿದ್ದಾರೆ. ಈ ರೀತಿ ಒಂದು ವಿಷಯವನ್ನ 1000 ಸಲ ಹೇಳೋದ್ರಿಂದ ಮೋದಿ ಸರ್ಕಾರದ ಮೇಲೆ ಜನರಿಗೆ ದೂರೋದಕ್ಕೆ ಯಾವ್ದಾದ್ರು ಒಂದು ವಿಷಯವನ್ನ ಸೃಷ್ಟಿ ಮಾಡಿದಂತೆ ಆಗುತ್ತೆ ಅನ್ನೋದು ರಾಹುಲ್ ಬಲವಾದ ನಂಬಿಕೆ ಅಂತ ಚರ್ಚೆ ಆಗ್ತಾ ಇದೆ. ವಿದೇಶಗಳಲ್ಲಿ ಇಷ್ಟೆಲ್ಲ ಹಂಗಾಮ ಮಾಡ್ತಾ ಇದ್ರು ರಾಹುಲ್ಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಅದೇನಂದ್ರೆ ಸದ್ಯದಲ್ಲೇ ಅವರು ಭಾರತದಿಂದ ಗಂಟು ಮೂಟೆ ಕಟ್ಟೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ರಾಹುಲ್ ಸಿಟಿಜನ್ಶಿಪ್ ಸಂಬಂಧ ಕೋರ್ಟ್ ಮೆಟ್ಟಿಲೇರಿ ಖಡಕ್ ಸವಾಲು ಹಾಕ್ತಾ ಇರೋ ಬಿಜೆಪಿ ಹಿರಿಯ ನಾಯಕ ಸುಬ್ರಮಣಿಯನ್ ಸ್ವಾಮಿ ಸದ್ಯದಲ್ಲೇ ರಾಹುಲ್ ಭಾರತೀಯ ಸಿಟಿಜನ್ಶಿಪ್ ಕಳೆದುಕೊಳ್ತಾರೆ, 2ನೇ ಬ್ರಿಟನ್ ಸಿಟಿಜನ್ಶಿಪ್ ಅನ್ನ ಭಾರತ ಅಲೋ ಮಾಡೋದಿಲ್ಲ, ದೇಶ ಬಿಡೋ ಪರಿಸ್ಥಿತಿ ಬರೋದು ಖಾಯಂ ಅಂತಿದ್ದಾರೆ. ಈ ಕುರಿತಂತೆ ಪೋಸ್ಟ್ ಕೂಡ ಹಾಕೊಂಡಿದ್ದಾರೆ. ಇನ್ನು ಇತ್ತ ಬಿಜೆಪಿ ನಾಯಕ ನಿಶಿಕಾಂತ್ ದುಬೆ ಸುಪ್ರೀಂ ಕೋರ್ಟ್ ಇಬ್ಬಗೆ ನೀತಿ ಬಗ್ಗೆ ಪ್ರಶ್ನಿಸಿದ್ದೇ ತಡ ವಿಪಕ್ಷಗಳೆಲ್ಲ ಒಂದಾಗಿವೆ. ಅಚ್ಚರಿ ಅನ್ನೋ ಹಾಗೆ ಕೋರ್ಟ್ ಪರವಾಗಿ ಮಾತಾಡ್ತಾ ಇರೋದು ವಿವಾದಾತ್ಮಕ ನಾಯಕ ಅಸಾದುದ್ದೀನ್ ಓವೈಸಿ. ಸುಪ್ರೀಂ ಕೋರ್ಟ್ ಅಂದ್ರೆ ಅದು ಸುಪ್ರೀಂ, ನಾವು ಅದಕ್ಕೆ ಬೆಲೆ ಕೊಡ್ತೀವಿ, ಸಂವಿಧಾನವನ್ನ ಪಾಲಿಸ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನ ಕೇಳಿಸ್ಕೊಂಡು ಜನರು ನಗ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಬಗ್ಗೆ ಇಷ್ಟೆಲ್ಲಾ ಬೆಲೆ ಕೊಡುವವರು ರಾಮ ಮಂದಿರ ತೀರ್ಪಿನ ವಿರುದ್ಧ ಮಾತಾಡಿದ್ಯಾಕೆ, ಆರ್ಟಿಕಲ್ 370 ರದ್ದಾದಾಗ ಗಲಾಟೆ ಮಾಡಿದ್ಯಾಕೆ, ಹೀಗೆ ಸಾಕಷ್ಟು ವಿಚಾರಗಳನ್ನ ನೆನಪಿಸ್ತಾ ಇದ್ದಾರೆ. ಭಾರತದಲ್ಲಿ ಶರಿಯಾ ನಿಯಮ ಬರಬೇಕು ಅಂತ ಮಹದಾಸೆ ಇಟ್ಕೊಂಡಿರುವವರ ಪೈಕಿ ಓವೈಸಿ ಕೂಡ ಒಬ್ರು. ಅವರ ಈ ಮಾತು ಕೇಳಿ ಜನರಿಗೆ ಅಚ್ಚರಿ ಆಗ್ತಾ ಇದೆ. ಇನ್ನೊಂದೆಡೆ ಕಾಂಗ್ರೆಸ್ ಕೂಡ ಈ ವಿಚಾರವನ್ನ ಮುಂದಿಟ್ಕೊಂಡು ವಿರೋಧಿಸೋದಕ್ಕೆ ಶುರು ಮಾಡಿದೆ. ಸದ್ಯದ ಮಟ್ಟಿಗೆ ಕಾಂಗ್ರೆಸ್ಗೆ ಮೋದಿ ಸರ್ಕಾರದ ವಿರುದ್ಧ ಯಾವ ಬಲವಾದ ವಿಷಯ ಕೂಡ ಇಲ್ಲ. ಅದರಿಂದ ಇನ್ನೊಂದು ಪ್ರಬಲ ವಿಷಯ ಸಿಗೋ ತನಕ ಇದನ್ನೇ ಮುಂದಿಟ್ಕೊಂಡು ಹಂಗಾಮ ಮಾಡಬೇಕು ಅನ್ನೋ ಪ್ಲಾನ್ ನಡೆದಿರೋ ಬಗ್ಗೆ ಮಾಹಿತಿಗಳು ಬರ್ತಾ ಇವೆ. ಈಗಾಗಲೇ ಎಐಸಿಸಿ ಅಧ್ಯಕ್ಷ ಖರ್ಗೆ ಸುಪ್ರೀಂ ಕೋರ್ಟ್ ಪರವಾಗಿ ಮಾತಾಡ್ತಾ ಇದ್ದು ಸುಮಾರು 40 ದಿನಗಳ ಕಾಲ ಹೋರಾಡೋ ಬಗ್ಗೆ ಚಿಂತನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಕಾಂಗ್ರೆಸ್ ಯಾವ ಹೇಳಿಕೆ ಕೊಟ್ಟರು ಹಿಂದೆ ನಡೆದಿದ್ದ ಘಟನೆಗಳು ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದನ್ನ ಎಕ್ಸ್ಪೋಸ್ ಮಾಡುತ್ತವೆ ಅನ್ನೋದು ಮತ್ತೆ ಸಾಬೀತಾಗಿದೆ. ಈ ಹಿಂದೆ ಇಂದಿರಾ ಗಾಂಧಿ ನಮಗೆ ಬುದ್ಧಿ ಹೇಳೋದಕ್ಕೆ ಸುಪ್ರೀಂ ಕೋರ್ಟ್ ಯಾರು ಅನ್ನೋದನ್ನ ನೇರವಾಗಿ ಪ್ರಶ್ನೆ ಮಾಡಿದ್ರು. ಆ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು ಕಾಂಗ್ರೆಸ್ಗೆ ಮುಖಭಂಗ ತರಿಸ್ತಾ ಇದೆ. ಇನ್ನು ವಿಪಕ್ಷಗಳಿಗೆ ಇದು ಅಸ್ತ್ರ ಆಗಿದೆ ಅಂತ ಗೊತ್ತಿದ್ರು ನಿಶಿಕಾಂತ್ ದುಬೆ ಮಾತ್ರ ತಮ್ಮ ಹೇಳಿಕೆಗೆ ಬದ್ಧರಾಗಿದ್ದಾರೆ. ಇನ್ನೊಂದೆಡೆ ದುಬೆಗೆ ಬಿಜೆಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಡ್ತಾ ಇದ್ದು ಅವರು ಎತ್ತಿರೋ ಪ್ರಶ್ನೆ ಸರಿ ಇದೆ ಅಂತ ಗಟ್ಟಿಯಾಗಿ ನಿಂತಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.